ರಾಜ್ಯ ಸರ್ಕಾರ ಹೆಣ್ಣು ಮಕ್ಕಳಿಗೆ ಉಚಿತ ಬಸ್ ಸೇವೆ ನೀಡಿದ್ದೇವೆ ಎನ್ನುತ್ತಿದೆ. ಆದರೆ ಹೆಣ್ಣು ಮಕ್ಕಳು ಶಿಕ್ಷಣ ಪಡೆಯಲು ಸರಿಯಾದ ಸಮಯಕ್ಕೆ ಸಾರಿಗೆ ವ್ಯವಸ್ಥೆ ಇಲ್ಲದ ಕಾರಣ ಖಾಸಗಿ ವಾಹನಕ್ಕೆ ಹಣ ನೀಡಿ ಶಾಲೆಗೆ ಹೋಗುತ್ತಿದ್ದಾರೆ. ಈ ವಿದ್ಯಾರ್ಥಿಗಳ ಗೋಳು ಯಾರೂ ಕೇಳುತ್ತಿಲ್ಲ. ಇದರ ಬಗ್ಗೆ ಗಮನ ಹರಿಸಬೇಕಾಗಿದ್ದ ಅಧಿಕಾರಿಗಳು, ಜನಪ್ರತಿನಿಧಿಗಳು ಮೂಕ ಪ್ರೇಕ್ಷಕರಾಗಿದ್ದಾರೆ. ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಮಿಯಾಪುರ ಗ್ರಾಮದ ಶಾಲಾ ಹೆಣ್ಣು ಮಕ್ಕಳ ಪರಿಸ್ಥಿತಿ ಇದು. ಪ್ರೌಢಶಾಲಾ ಶಿಕ್ಷಣ ಪಡೆಯಲು ತಮ್ಮ ಗ್ರಾಮದಿಂದ ಸುಮಾರು 7 ಕಿಲೋಮೀಟರ್ ಪ್ರತಿನಿತ್ಯ ನಡೆದುಕೊಂಡು ಹೋಗಬೇಕು. ಇಲ್ಲ ಖಾಸಗಿ ವಾಹನದಲ್ಲಿ ಹಣ ನೀಡಿ ಪಕ್ಕದ ಅಡವಿ ಬಾವಿ ಗ್ರಾಮದ ಪ್ರೌಢಶಾಲೆಗೆ ಹೋಗಿ ಬರುವಂತಹ ಸ್ಥಿತಿ. ನನ್ನ ಹೆಸರು ಕವಿತಾ ಅಂತ, ನಮ್ಮೂರು ಮಿಯಾಪುರ ಅಂತ. ನಾವು ಇಲ್ಲಿಂದ ಅಡಿಬೇಯಿಗೆ 7 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಅದಕ್ಕೆ ಇಲ್ಲಿ ಆಟೋಕ್ಕೆ ಹೆಣ್ಮಕ್ಳು ಬಸ್ ಫ್ರೀ ಇದ್ರು ಕೂಡ ನಾವು ಈಗ ಆಟೋಕ್ಕೆ ಹೋಗ್ತಿದೀವಿ. 350 ರೂಪಾಯಿ ಕೊಟ್ಟು ನಮ್ ಬಸ್ ಫ್ರೀ ಇದ್ರು ಯಾಕೆ ಆಟೋಕ್ಕೆ ಹೋಗ್ಬೇಕು? 350 ರೂಪಾಯಿ ಕೊಟ್ಟು, ಅದು ನಾವ್ ಹೆಣ್ಮಕ್ಳೇ 350 ಕೊಟ್ಟು ಯಾಕೆ ಹೋಗ್ಬೇಕು? ಮತ್ತೆ ಬಾಯ್ಸ್ ಏನೋ ಅವರು ನಡಿತೈತಿ, ನಾವೆಲ್ಲ ಈಗ ಹೆಣ್ಮಕ್ಳು ಅದೀವಿ, ನಾವೆಲ್ಲ ನಡ್ಕೊಂಡು ಹೋಗ್ಬೇಕು. ಮನೇಲೆಲ್ಲ ನೀವು ಹಿರೇ ಮನುಷ್ಯರಾದ ಮಕ್ಕಳದೀರಿ, ನಡ್ಕೊಂತ ಹೋಗೋದು ಒಳ್ಳೇದಲ್ಲ, ಆಟೋಕ್ ಹೋಗ್ರಿ ಅಂತಂದ್ ಹೇಳ್ತಾರ. ನಾವೆಲ್ಲ ಬಡವ್ರ ಮಕ್ಳು ಅದೀವಿ, ತಿಂಗಳ 350 ಕೊಟ್ಟು ಹೋಗ್ಬೇಕು. ಈ ಸರ್ಕಾರದವ್ರಿಗೆ ಮೆಂಬರ್ಸ್ಗಳಿಗೆಲ್ಲ ಹೇಳ್ರೆ ಬಿಡ್ತೀನಿ ಬಸ್ ಅಂತ ಹೇಳ್ತಿದಾರೆ, ಗೊತ್ತಿಲ್ಲ ಯಾವ ಬಿಡ್ತಾರ ಅಂತ. ಇವಾಗ 3 ವರ್ಷ ಆಯ್ತು ನಾವು ಬಸ್ಸಿಗೆ ಹೋಗ್ಬೇಕಂತೂ 350 ರೂಪಾಯಿ ತಿಂಗಳಿಗೆ. ಹೆಂಗ್ ಬಸ್ಸಿಗೆ ಹೋಗ್ಬೇಕು ಅಂತ ನೀವು ಗುಡ್ಸ್ಕೊಡ್ರಿ ಬಸ್ ಅಂತಂದ್ ಕೇಳ್ತಿದೀನಿ. ಸರ್ 8:30ರಿಂದ 9 ಗಂಟೆ ತನ, 9 ಗಂಟೆಲಿಂದ 10 ಗಂಟೆ ತನ ಸಾಲ ಚಲೋ ಐತ್ರಿ. ಅದು 9 ಮೇಲೆ ಬಂದ್ರೆ ನಡೀತೈತಿ ಬಸ್. ಹೆಣ್ಮಕ್ಳು ಬಂದು ಒಂದು 40 ಹುಡುಗರು ಹೋಗ್ತಾರೆ ಸರ್. 40 ಹುಡುಗರು ಹೆಣ್ಮಕ್ಳು, ಜೆಂಟ್ಸ್ ಸೇರಿ ಒಟ್ಟು ಎಲ್ಲ ಸೇರಿ ಒಂದು 70 ಹುಡುಗರು ಅಡಿಬಾಯಿ ಶಾಲೆಗೆ ಹೈಸ್ಕೂಲ್ಗೆ ಹೋಗ್ತಾರೆ ಸರ್. ಎಷ್ಟು ದೂರ ಆಗುತ್ತೆ ಇಲ್ಲಿಂದ? 6 ಕಿಲೋಮೀಟರ್ ಆಗುತ್ತೆ. 6 ಕಿಲೋಮೀಟರ್ ಆಗುತ್ತೆ. ಬಸ್ಸಿನ ಸೌಕರ್ಯ ಇಲ್ಲ? ಇಲ್ರಿ, ಬಸ್ ಸಾಲಿ ಸರಿ ಬರ್ತೈತ್ರಿ. ಕಾಲೇಜ್ ಹುಡುಗರಿಗೆ ಟೈಮಿಂಗ್ ಇಲ್ಲ. 7:30ಗೆ ಅದು ಕಾಲೇಜ್ ಹುಡುಗರಿಗೆ ಅಂತೇಳಿ ಬರ್ತೀರಿ. ನಮ್ಗ 9 ಮೇಲೆ ಬರ್ಬೇಕು. ನಾವು ಒಂದ್ಸರಿ ಡಿಪೋ ಮ್ಯಾನೇಜರ್ ಹತ್ರನು ಹೋಗಿ ಭೇಟಿ ಆಗಿದ್ವಿ. ಹ್ಞೂ ಅಂತಾರ, ಯಾರು ಬಿಡ್ತಾ ಇಲ್ಲ. ಕಷ್ಟಪಟ್ಟು ಸೈಕಲ್ ಪೈಕಲ್ ಹೆಣ್ಣು ಸೈಕಲ್ ತಗೊಂಡ್ ಹೋಗ್ರಿ. ಅವ್ರಿಗೇನ್ ಕೊಡೋದು ತಿಂಗಳ 350 ರೂಪಾಯಿ ಅನ್ನೋದು ಸೈಕಲ್ ತಗೊಂಡ್ ಹೋಗ್ತಾರೆ. ಕೊಪ್ಪಳ ಜಿಲ್ಲೆ ಕುಷ್ಟಗಿ ತಾಲೂಕಿನ ಮಿಯಾಪುರ ಗ್ರಾಮದ ಮಕ್ಕಳು, ಪ್ರೌಢಶಾಲೆಗೆ ಹೋಗ್ತಕ್ಕಂತಹ ಮಕ್ಕಳು ವಾಹನ ಸೌಲಭ್ಯ ಅಂದ್ರೆ ಬಸ್ ಇಲ್ಲದೆ ಇರೋ ಕಾರಣದಿಂದಾಗಿ ಅವರು ತಾವೇ ಸ್ವತಃ ಆಟೋ ಮಾಡ್ಕೊಂಡು, ಅಂದ್ರೆ ಪ್ರತಿಯೊಬ್ಬರು ಕೂಡ ದುಡ್ಡು ಹಾಕಿ ಗ್ರಾಮದಿಂದ ಆಟೋ ಮಾಡ್ಕೊಂಡು ಹೋಗ್ತಕ್ಕಂತಹ ವಿಚಾರ ಈಗ ತಾನೇ ನನಗೆ ಮಾಧ್ಯಮದ ಮುಖಾಂತರ ತಿಳಿದು ಬಂತು. ಇದು ಬಹುಶಃ ನಾವು ಕೊಡ್ತಕ್ಕಂತಹ ಈ ಒಂದು ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಇರಬಹುದು, ಶಿಕ್ಷಣ ಹಕ್ಕು ಕಾಯ್ದೆಯ ವ್ಯಾಪ್ತಿಯಲ್ಲಿ ಮತ್ತು ಶಿಕ್ಷಣ ಹಕ್ಕು ನಾವು ಮೂಲಭೂತ ಹಕ್ಕಾಗಿ ಶಿಕ್ಷಣವನ್ನ ಕೊಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಮಕ್ಕಳಿಗೆ ಸಿಗಬೇಕಾಗಿರ್ತಕ್ಕಂತಹ ಈ ಹಕ್ಕನ್ನ ನಾವು ಕೊಡೋದಕ್ಕೆ ಎಲ್ಲೋ ಒಂದು ಕಡೆಗೆ ಅಸಾಧ್ಯ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಅನಿಸ್ತಾ ಇದೆ. ಯಾಕಂದ್ರೆ ಸಾಕಷ್ಟು ಯೋಜನೆಗಳನ್ನ ಇವತ್ತು ಉಚಿತವಾಗಿ ಸರ್ಕಾರ ಬೇರೆ ಬೇರೆ ಯೋಜನೆಗಳ ಮುಖಾಂತರವಾಗಿ ಜನರಿಗೆ ಸೌಲಭ್ಯಗಳನ್ನು ಕೊಡ್ತಾ ಇದೆ. ಆದ್ರೆ ವಿದ್ಯಾರ್ಥಿಗಳ ಸಂಬಂಧಪಟ್ಟ ಹಾಗೆ ಇಂತಹ ಒಂದು ಕನಿಷ್ಠ ಒಂದು ಸೌಲಭ್ಯ ಇದು. ಯಾಕಂದ್ರೆ ನಾವು ಕೊಡ್ತಕ್ಕಂತಹದ್ದು ಉಚಿತ ಶಿಕ್ಷಣ, ಉಚಿತವಾಗಿರ್ತಕ್ಕಂತಹ ಬಟ್ಟೆ, ಮಧ್ಯಾಹ್ನದ ಊಟ, ಶೂ, ಸಾಕ್ಸ್, ಇನ್ನಿತರ ಎಲ್ಲ ಭಾಗ್ಯಗಳನ್ನು ಕೊಟ್ಟಾಗಿಯೂ ಕೂಡ ಸಾರಿಗೆ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರೆ ಮಕ್ಕಳು ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಈ ಕಾರಣದಿಂದಾಗಿ ಆ ನಿಟ್ಟಿನಲ್ಲಿ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಇಲಾಖೆಗಳು ಕಾರ್ಯನಿರ್ವಹಿಸತಕ್ಕಂತಹ ಭಾಗಿದಾರ ಇಲಾಖೆಗಳು ಈ ಒಂದು ನಿಟ್ಟಿನಲ್ಲಿ ಪ್ರವೃತ್ತರಾಗಬೇಕು. ನಾನೀಗಾಗಲೇ ಕೊಪ್ಪಳ ಜಿಲ್ಲೆಯಲ್ಲಿ ಎಲ್ಲ ಡಿಪೋ ಮ್ಯಾನೇಜರ್ಗಳ ಮೀಟಿಂಗ್ ಅನ್ನು ತೆಗೆದುಕೊಂಡಾಗ ಈ ರೀತಿಯಾಗಿರ್ತಕ್ಕಂತಹ ಮಕ್ಕಳಿಗೆ ರೂಟ್ ಎಕ್ಸ್ಟೆನ್ಷನ್ ಇರಬಹುದು ಮತ್ತು ಹೊಸ ರೂಟ್ಗಳನ್ನು ಮಾಡಿಕೊಡ್ತಕ್ಕಂಥದ್ರ ಬಗ್ಗೆ ಸೂಚನೆಯನ್ನು ಕೊಟ್ಟಿದ್ದೆ. ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಕ್ರಮ ವಹಿಸಬೇಕಾಗಿತ್ತು. ನಾನು ಈಗಲೇ ತಕ್ಷಣದಲ್ಲಿಯೇ ಈ ಒಂದು ಸಂಬಂಧಪಟ್ಟಿರ್ತಕ್ಕಂಥ ಕುಷ್ಟಗಿ ಡಿಪೋ ಮ್ಯಾನೇಜರ್ಗೆ ಮಾತಾಡಿ ಆ ಒಂದು ಸೌಲಭ್ಯವನ್ನು ಮಾಡಿಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೀನಿ. ಇಂತಹ ವಿಚಾರದಲ್ಲಿ ತುಂಬಾ, ಯಾಕಂತ ಹೇಳಿದ್ರೆ ಈ ಒಂದು ಮಕ್ಕಳಿಗೆ ಮೂಲಭೂತವಾಗಿರ್ತಕ್ಕಂತಹ ಶಿಕ್ಷಣವನ್ನು ಕೊಡುವ ನಿಟ್ಟಿನಲ್ಲಿ ನಾವ್ಯಾರು ಕೂಡ ಅವರನ್ನು ವಂಚಿತರಾಗದಂತೆ ನೋಡಿಕೊಳ್ಬೇಕು ಅಂತಕ್ಕಂಥ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಭಾಗಿದಾರ ಇಲಾಖೆಯವರು ಭಾಗವಹಿಸಿ ಮಕ್ಕಳನ್ನ ಮೂಲಭೂತ ಹಕ್ಕಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸಹಕರಿಸಬೇಕು ಅಂತಕ್ಕಂಥ ಮಾತನ್ನ